ಮೈತ್ರಿ ನಾಯಕರು ಗೆಲುವೊಂದೇ ಮಾನದಂಡ ಅನ್ನೋ ನಿಟ್ಟಿನಲ್ಲಿ ನಾನಾ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಮೈತ್ರಿ ಒಕ್ಕಲಿಗ ನಾಯಕರ ಶಕ್ತಿ ಪ್ರದರ್ಶನದ ವೇದಿಕೆ ಕೂಡ ನಾವು ಕಂಡ್ವಿ. ಎಲ್ಲಿ ಏನೇನಾಯ್ತು, ಯಾವ್ಯಾವ ನಾಯಕರ ಉಪಸ್ಥಿತಿ ಇತ್ತು ಅಂತ ನೋಡ್ತಾ ಹೋಗೋಣ. ಭೇಟಿ ಕೊಟ್ಟಿದ್ದಾರೆ ಮೈತ್ರಿ ನಾಯಕರು. ಮೈತ್ರಿ ಒಕ್ಕಲಿಗ ನಾಯಕರ ಶಕ್ತಿ ಪ್ರದರ್ಶನಕ್ಕೆ ಈ ಮೂಲಕ ಇಲ್ಲೇ ವೇದಿಕೆ ತಯಾರಾದಂಗೆ ಕಾಣಿಸ್ತಾ ಇತ್ತು. ಆದಿಚುಂಚನಗಿರಿ ಮಠಕ್ಕೆ ದೋಸ್ತಿ ನಾಯಕರ ದಂಡೆ ಕಂಡು ಬಂತು. ವಿ ಸೋಮಣ್ಣ ಇರಬಹುದು, ಕ್ಯಾಂಡಿಡೇಟ್ಸ್ ಕೂಡ ಕಾಣಿಸಿದ್ರು ನಮಗೆ. ಯದುವೀರ್ ವಿ ಸೋಮಣ್ಣ ಆದಿಯಾಗಿ ಮೈತ್ರಿ ಪಕ್ಷದ ಕ್ಯಾಂಡಿಡೇಟ್ಸ್ ಒಂದ್ ಕಡೆ, ಇನ್ನೊಂದು ಕಡೆಗೆ ಒಕ್ಕಲಿಗ ಸಮುದಾಯವನ್ನ ರೆಪ್ರೆಸೆಂಟ್ ಮಾಡುವಂತಹ ಪೊಲಿಟಿಕಲ್ ಲೀಡರ್ಸ್ ನ ಉಪಸ್ಥಿತಿ ಕೂಡ ಇತ್ತು. ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ, ಸಿ.ಟಿ. ರವಿ, ಶೋಭಾ ಕರಂದ್ಲಾಜೆ ಎಲ್ಲರೂ ಕೂಡ ಆದಿಚುಂಚನಗಿರಿ ಮಠಕ್ಕೆ ಭೇಟಿ ಕೊಟ್ಟು ಶ್ರೀಗಳ ಆಶೀರ್ವಾದವನ್ನ ಪಡಿತಾ ಇರುವ ಸಂದರ್ಭದ ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಒಕ್ಕಲಿಗ ಮತಗಳ ಕ್ರೋಢೀಕರಣಕ್ಕೆ ಪಣ ತೊಟ್ಟಿರುವಂತಹ ಕುಮಾರಸ್ವಾಮಿ ಅವರು ನಾನಾ ತಂತ್ರಗಾರಿಕೆಯನ್ನು ನಡೆಸ್ತಾ ಇದ್ದಾರೆ. ಆಮೇಲೆ ರಾಜ್ಯದ ಪ್ರತಿಷ್ಠಿತ ಹಾಗೂ ಅತ್ಯಂತ ಪ್ರಭಾವ ಇರುವಂತಹ ಮಠ ಯಾವುದು ಅಂತ ಕೇಳಿದ್ರೆ ಆದಿಚುಂಚನಗಿರಿ ಹೆಸರು ಕೂಡ ಮುನ್ನೆಲೆಗೆ ಬರುತ್ತೆ. ಹೀಗಾಗಿ ಇಲ್ಲಿ ಮೈತ್ರಿ ನಾಯಕರು ಒಟ್ಟಾಗಿ ಕಾಣಿಸ್ಕೊಂಡಿರೋದು ನಾನಾ ಸಂದೇಶಕ್ಕೆ ಕಾರಣ ಆಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಜಿ.ಟಿ. ದೇವೇಗೌಡರನ್ನ ಕೂಡ ನೋಡ್ತಾ ಇದ್ದೀರಾ. ಹಳೆ ಮೈಸೂರು ಭಾಗದಲ್ಲಿ ಲಾಸ್ಟ್ ಟೈಮ್ ವಿಧಾನಸಭಾ ಚುನಾವಣೆಯಲ್ಲಿ ಪ್ಯಾಟರ್ನ್ ಚೇಂಜ್ ಆಗಿತ್ತಲ್ಲ, ಜೆಡಿಎಸ್ ನಿಂದ ಆಲ್ಮೋಸ್ಟ್ 5% ಅಷ್ಟು ವೋಟು ಕಾಂಗ್ರೆಸ್ ಶಿಫ್ಟ್ ಆಗಿತ್ತು. ಅದು ಒಕ್ಕಲಿಗರ ಮತಾನೆ ಅಂತಾನೆ ತುಂಬಾ ಜನ ಹೇಳ್ತಾರೆ. ಸೊ ಅದನ್ನೆಲ್ಲ ರಿಟೈನ್ ಮಾಡ್ಕೊಳ್ಬೇಕು ಅಂದ್ರೆ ಒಂದೊಂದೇ ಹೆಜ್ಜೆಗಳನ್ನ ಇಡಬೇಕು ಅನ್ನೋದು ಅವರ ಸಂಕಲ್ಪ ಇದ್ದಂಗೆ ಕಾಣಿಸ್ತಾ ಇದೆ. ಮೈತ್ರಿ ಪಕ್ಷದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಪುನರುಚ್ಚರಿಸಿದ್ದಾರೆ. ಹಾಸನದಲ್ಲಿ ಕೂಡ ಯಾವುದೇ ಓಡಕಿಲ್ಲ, ನಾವು ಹಾಸನವನ್ನ ಗೆಲ್ತೇವೆ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರು ಇದೇ ವೇಳೆ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ಮೈತ್ರಿ ಪಕ್ಷದಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ನಾವೆಲ್ಲ ಒಂದಾಗಿ ಹೆಜ್ಜೆ ಇಡ್ತಾ ಇದ್ದೀವಿ ಅಂತ ಹೇಳಿದ್ರು. ಹಾಗೆ ಹಾಸನದಲ್ಲಿ ನೋ ಪ್ರಾಬ್ಲಮ್, ನಾವು ಹಾಸನವನ್ನ ಗೆಲ್ತೇವೆ ಅಂತ ಹೇಳಿದ್ರು. ಜೊತೆಗೆ ಸಮುದಾಯದ ಕಾರ್ಡ್ ಪ್ಲೇ ಮಾಡ್ತೀವಿ ಅನ್ನೋ ಪ್ರಶ್ನೆನೇ ಉದ್ಭವಿಸಲ್ಲ ಅನ್ನೋದನ್ನ ಹೇಳಿದ್ರು. ಯಾರಾದ್ರೂ ಒಪ್ಕೊಳ್ತಾರ ಸಮುದಾಯದ ಕಾರ್ಡ್ ಪ್ಲೇ ಮಾಡ್ತಿದ್ದೀರಾ ಅಂತಂದ್ರೆ ಇಲ್ಲ ಅಂತಾನೆ ಅಂತಾರೆ. ಬಟ್ ಏನೇನ್ ತಂತ್ರಗಾರಿ ಅದಕ್ಕೆ ಬೇಕೋ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ದಿನ ಯುಗಾದಿ ಹಬ್ಬ ಏನು ನಡೆಸಿದ್ದೇವೆ, ಈ ವರ್ಷದ ಯುಗಾದಿಯ ಕ್ರೋಧಿ ಸಂವತ್ಸರದ ಮೊದಲನೆಯ ದಿನ ನಮ್ಮ ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ನ ಅಭ್ಯರ್ಥಿಗಳೆಲ್ಲ ಮೊದಲನೇ ಹಂತದಲ್ಲಿ 14 ಕ್ಷೇತ್ರದಲ್ಲಿ ಚುನಾವಣೆಗಳಿದೆ. ವರ್ಷದ ಮೊದಲನೇ ದಿನ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಪರಮಪೂಜ್ಯ ಸ್ವಾಮೀಜಿಯವರ ದರ್ಶನವನ್ನು ಪಡೆದು ಅವರ ಆಶೀರ್ವಾದವನ್ನು ಪಡೆಯತಕ್ಕಂಥದ್ದಕ್ಕೆ ವಿರೋಧ ಪಕ್ಷದ ನಾಯಕರು, ಮಾಜಿ ಉಪಮುಖ್ಯಮಂತ್ರಿಗಳು ಆದಂಥ ಅಶೋಕ್ ಅವರು, ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅಶ್ವಥ್ ನಾರಾಯಣ ಅವರು, ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಜಿ.ಟಿ. ದೇವೇಗೌಡರು, ನಾವೆಲ್ಲರೂ ಹಲವಾರು ಶಾಸಕ ಮಿತ್ರರು ಮತ್ತು ಮಾಜಿ ಶಾಸಕರು ನಮ್ಮ ಅಭ್ಯರ್ಥಿಗಳೇನಿದ್ದಾರೆ ಅದು ಬೆಂಗಳೂರು ನಗರದ 4 ಅಭ್ಯರ್ಥಿಗಳು, ಬೆಂಗಳೂರು ಗ್ರಾಮಾಂತರವನ್ನು ಒಳಗೊಂಡಂತೆ ಸಹೋದರಿ ಶೋಭಾ ಕರಂದ್ಲಾಜೆ ಅವರು, ಪಿ.ಸಿ. ಮೋಹನ್ ಅವರು, ತೇಜಸ್ವಿ ಸೂರ್ಯ ಅವರು ಮತ್ತು ಡಾಕ್ಟರ್ ಮಂಜುನಾಥ್ ಅವರು, ಜೊತೆಗೆ ಮೈಸೂರಿನ 2 ಪಕ್ಷಗಳ ಅಭ್ಯರ್ಥಿಗಳಾಗಿರ್ತಕ್ಕಂಥ ಯದುವೀರ್ ಒಡೆಯರ್ ಅವರು, ಕೋಲಾರದ ಮಲ್ಲೇಶ್ ಬಾಬು ಅವರು, ತುಮಕೂರಿನ ಸೋಮಣ್ಣ ಅವರು, ಅಲ್ಲಿಂದ ಮಂಡ್ಯದಿಂದ ನಾನು ಸಹ ಅಭ್ಯರ್ಥಿ ಇದ್ದೇನೆ. ನಾವೆಲ್ಲರೂ ಇವತ್ತು ಜೊತೆಗೂಡಿ ಹಲವಾರು ಶಾಸಕ ಮಿತ್ರರೆಲ್ಲ ಸೇರಿ ಪರಮ ಪೂಜ್ಯರ ಒಂದು ಆಶೀರ್ವಾದವನ್ನು ಪಡೆಯತಕ್ಕಂಥದ್ದಕ್ಕೆ ಬಂದಿದ್ದೇವೆ. ಏಕೆಂದರೆ ಇವತ್ತು ವರ್ಷದ ಮೊದಲನೇ ದಿನ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಗುರುಗಳ ಆಶೀರ್ವಾದವನ್ನು ಪಡೆಯತಕ್ಕಂಥ ನಮ್ಮೆಲ್ಲರ ಶ್ರೀಗಳ ಆಶೀರ್ವಾದ ಪಡೆಯೋದಕ್ಕೆ ಎಲ್ಲರೂ ಕೂಡ ಉಪಸ್ಥಿತರಿದ್ದೀವಿ ಅಂತ ತಿಳಿಸ್ತಾ ಇದ್ರು. ಜೊತೆಗೆ ಇವತ್ತಿನ ಒಕ್ಕಲಿಗ ನಾಯಕರ ಭೇಟಿ ಸಮ್ಮಿಲನ ಇದೆಯಲ್ಲ, ಅದು ರಾಜಕೀಯ ರಂಗದಲ್ಲಿ ಕೂಡ ನಾನಾ ಸಂದೇಶಕ್ಕೆ ಕಾರಣ ಆಗ್ತಾ ಇದೆ. ನೋಡ್ತಾ ಇದ್ದೀವಿ, ತೇಜಸ್ವಿ ಸೂರ್ಯ ಆದಿಯಾಗಿ
ಪ್ರಮುಖವಾಗಿ ಸೋಮಣ್ಣ ಆದಿಯಾಗಿ ಅನೇಕ ಮೈತ್ರಿ ಪಕ್ಷದ ನಾಯಕರ ಉಪಸ್ಥಿತಿ ಇದೆ. ಅಶ್ವಥ್ ನಾರಾಯಣ್, HD ಕುಮಾರಸ್ವಾಮಿ ಎಲ್ಲರೂ ಕೂಡ ಒಟ್ಟಾಗಿ ಹೋಗಿದ್ದಾರೆ. ಆ ಮೂಲಕ ಒಗ್ಗಟ್ಟು ಪ್ರದರ್ಶನದ ಜೊತೆಗೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಒಕ್ಕಲಿಗ ನಾಯಕ ಆಗಿ DK ಶಿವಕುಮಾರ್ ಹೇಗೆ ಎಮರ್ಜ್ ಆಗಿದ್ರು, ಆ ವೇವನ್ನ ತಡೆಯುವ ಪ್ರಯತ್ನವನ್ನ ಕೂಡ ಒಟ್ಟಾಗಿ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಆ ಜೊತೆಗೆ ಸೋಮಣ್ಣ ಅವರು ಸ್ಪರ್ಧೆ ಮಾಡ್ತಾ ಇರುವಂತಹ ಕ್ಷೇತ್ರದಲ್ಲಿ ಒಕ್ಕಲಿಗರ ಮತಗಳ ಕ್ರೋಢೀಕರಣ ಆದಾಗ ಮಾತ್ರ ಸೋಮಣ್ಣ ಅವರ ಗೆಲುವು ಸಾಧ್ಯ ಇದೆ. ಲಿಂಗಾಯತ ಪ್ಲಸ್ ಒಕ್ಕಲಿಗ ಕಾಂಬಿನೇಷನ್ ವರ್ಕೌಟ್ ಆದ್ರೆ ಅವ್ರ ಗೆಲುವು ಸಾಧ್ಯ ಇದೆ. ಹೀಗಾಗಿ ಆಶೀರ್ವಾದ ಬೇಕು, ಹೀಗಾಗಿ ತಂತ್ರಗಾರಿಕೆ ಮಾಡಬೇಕು ಅಂದಾಗ ಎಲ್ಲರ ಒಟ್ಟಾಗುವಿಕೆ ಅನ್ನೋದು ಅತ್ಯಂತ ಅನಿವಾರ್ಯ. ಮತಗಳನ್ನ ದಂಡಿಯಾಗಿ ಕೊಡಿಸುವಂತಹ ಹಾಗೂ ಗೆಲುವಿನ ಉತ್ಸಾಹವನ್ನ ಇಮ್ಮಡಿಗೊಳಿಸೋ ನಿಟ್ಟಿನಲ್ಲಿ ಈ ಭೇಟಿ ಸಾಕಷ್ಟು ಮಹತ್ವವನ್ನ ಕೂಡ ಪಡೆದುಕೊಳ್ತಾ ಇದೆ. ಈ ಒಕ್ಕಲಿಗ ನಾಯಕರ ಸಮಾಗಮ ಕೂಡ ಅಷ್ಟೇ ಮಹತ್ವವನ್ನ ಪಡ್ಕೊಳ್ತಾ ಇದೆ. ಇದೇ ವೇಳೆ